ಸ್ವಲ್ಪ ಡಿಪ್ ಮಾಡ್ಕೊಂಡ್ರೆ ಅಲ್ಟಿಮೇಟ್. ಖಂಡಿತ ಟ್ರೈ ಮಾಡೋದಂದ್ರೆ ಚಾಪಲ್ ಪುಲ್ಸು, ಮಟನ್ ಬಿರಿಯಾನಿ, ಚಿಲ್ಲಿ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಇದು ಮಟನ್ ಚಾಪ್ಸ್ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಅಲ್ಟಿಮೇಟ್. ನಮಸ್ಕಾರ, ನಾನು ಶುಭ್ರೀಶ್, ನೋಡ್ತಾ ಇದ್ದೀರಾ KFC, ಇದು ಕನ್ನಡ ಫುಡ್ ಚಾನಲ್ ಗುರು. ಇವತ್ತು ಭಾನುವಾರದ ಬಾಡೂಟ ಮಾಡಕ್ಕೆ ಬಂದಿದ್ದೀನಿ ಗೈಸ್. ಯಾವ ಜಾಗ ಅಂದ್ರೆ ಬೆಂಗಳೂರು JP ನಗರ 5th ಫೇಸ್ ಡಾಲರ್ಸ್ ಕಾಲನಿ ಹತ್ರ ಫೇಮಸ್ ಆಗಿ ರನ್ ಮಾಡ್ಕೊಂಡು ಬರ್ತಿರುವಂತ ರತ್ನಾಸ್ ನಾಟಿ ಕಿಚನ್ ಗೈಸ್. ಸಿಂಗಲ್ ವುಮೆನ್ ಪ್ರತಿಯೊಂದು ಐಟಮ್ನು ಖುದ್ದಾಗಿ ಕುಕ್ ಮಾಡಿ ಸರ್ವ್ ಮಾಡ್ಕೊಂಡು ಬರ್ತಿರುವಂತ ಒಂದು ಜಾಗ. ಚಿಕನ್, ಮಟನ್, ಫಿಶ್ ಅಲ್ಲಿ ಸುಮಾರು ಐಟಮ್ಸ್ ಸರ್ವ್ ಮಾಡ್ಕೊಂಡು ಬರ್ತಾ ಇದ್ರೆ, ಬಟ್ 100% ಮನೆ ಊಟ, ನಾಟಿ ಸ್ಟೈಲ್ ಊಟನ ಸರ್ವ್ ಮಾಡ್ಕೊಂಡು ಬರ್ತಿದ್ದಾರೆ ಗೈಸ್. ಆಲ್ರೆಡಿ ನಾನು ಬಂದಿದ್ದೀನಿ. ಸೊ ಈಗ ತಿರ್ಗಾ ಬಂದಿರುವಂತ ಒಂದು ಸ್ಪಾಟ್ ಇದು ಆಕ್ಚುಲಿ ನಿಮಗೆ ಫ್ಯೂಷನ್ ಟೈಪ್ ಆಫ್ ಕಿಚನ್ ಅಂತಾನೆ ಹೇಳ್ಬೋದು. ಕೆಫೆ ಫುಡ್ಸು ಸಿಗುತ್ತೆ, ನಾಟಿ ಸ್ಟೈಲ್ ಫುಡ್ಸು ಸಿಗುತ್ತೆ, ಬಟ್ ನಾನು ಬಂದಿರೋದು ನಾಟಿ ಸ್ಟೈಲ್ ಫುಡ್ ಟ್ರೈ ಮಾಡೋದಕ್ಕೋಸ್ಕರ. ಮಧ್ಯಾಹ್ನ ಬಂದಿದ್ದೀನಿ. ಓಣ್ ಅವ್ರ ಹತ್ರ ಮಾತಾಡಿಸಿ ಜಾಗದ ಬಗ್ಗೆ ತಿಳ್ಕೊಂಡು ಫುಡ್ಸ್ನ ತಗೊಂಡು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಅದಕ್ಕೆ ನಾವು ಮುಂಚೆ ನಮ್ಮ ಚಾನಲ್ ಹೊಸದಾಗಿ ನೋಡುತ್ತೆ ಲೈಕ್, ಶೇರ್, ಕಮೆಂಟು ಮರದೇ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಸ್ಟಾರ್ಟ್, ಬನ್ನಿ ಹೋಣ. ಎಸ್, ಬಂದು ಸೆಟ್ಲ್ ಆಗಾಯ್ತು. ನಾವು ಆಲ್ರೆಡಿ ಆರ್ಡರ್ನ ಹೇಳಿದ್ವಿ. ಫುಡ್ ಎಲ್ಲ ಬರಲಿ, ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಎರಡನೇ ಸಲ ನಾನು ಈ ಜಾಗಕ್ಕೆ ಬರ್ತಾ ಇರೋದು. ಆಗ ಅನ್ಸಿದ್ದು ಒಂದೇ, ಈಗ ಅನ್ಸಿದ್ದು ಒಂದೇ. ಯಾಕಂದರೆ ಆಂಬಿಯನ್ಸ್ ಗೈಸ್, ಆಂಬಿಯನ್ಸು ಫುಲ್ ಆ್ಯಂಡ್ ಫುಲ್ ಸ್ವಲ್ಪ ಪಾರ್ಶ್ ಆಗಿರುತ್ತೆ, ಕೆಫೆ ಥೀಮಲ್ಲಿ ಇರುತ್ತೆ. ಬಟ್ ಜನ ಬಂದು ನೋಡಿದ್ರಂತೂ ಫುಲ್ ಆ್ಯಂಡ್ ಫುಲ್ಲು ನಾಟಿ ಸ್ಟೈಲ್ ಊಟನೇ ಬ್ಯಾಟಿಂಗ್ ಮಾಡ್ತಾ ಇರ್ತಾರೆ. ಅದೊಂಥರ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಫ್ಯೂಷನ್ ರೆಸ್ಟೋರೆಂಟು, ನಿಮಗೆ ಕೆಫೆ ಸ್ಟೈಲ್ ಫುಡ್ಸು ಸಿಗುತ್ತೆ, ನಾಟಿ ಸ್ಟೈಲ್ ಫುಡ್ಸು ಸಿಗುತ್ತೆ. ಬಟ್ ನಾನು ಬಂದಿರೋದು ಆ್ಯಸ್ ಯೂಶುವಲ್ ನಾಟಿ ಸ್ಟೈಲ್ ನಾನ್ ವೆಜ್ ವೆರೈಟಿ ಟ್ರೈ ಮಾಡೋದಕ್ಕೋಸ್ಕರ. ಅದು ಭಾನುವಾರ ಬಂದಿದ್ದೀನಿ. ಒಳ್ಳೆ ಬ್ಯಾಟಿಂಗ್ ಮಾಡೋಣ. ಐಟಮ್ ಬರಲಿ, ಯಾವ ಐಟಮ್ ತೊಗೊಂಡು ಅಂತ ಹೇಳ್ಬಿಟ್ಟು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಎಸ್, ಆರ್ಡರ್ ಮಾಡಿದ್ದು ಪ್ರತಿಯೊಂದು ಐಟಮ್ ಬಂತು. ಯಾವ ಐಟಮ್ ಅಂತ ಒಂದೊಂದಾಗಿ ಹೇಳ್ಬಿಟ್ಟು ನಂತರ ನಾನು ಟೇಸ್ಟ್ ಮಾಡ್ತೀನಿ. ಇಲ್ಲಿ ಬಂದಿದ್ದ ಕೂಡಲೇ ನಿಮಗೆ ನಾಟಿ ಕೋಳಿ ಸಾರು, ವಾವ್, ಕ್ರೇಜಿಯಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಈ ಕಡೆ ಬಂದರೆ ನಾಟಿ ಕೋಳಿ ಫ್ರೈ. ಆ್ಯಂಡ್ ನೆಕ್ಸ್ಟ್ ಐಟಮ್ ಇಲ್ಲಿ ಕೂರ್ಗೀಸ್ ಚಿಕನ್, ಕೆಂಪು ಮಸಾಲ ಹಾಕಿ ಮಾಡಿರುವಂಥದ್ದು. ಆ್ಯಂಡ್ ಇಲ್ಲಿ ಚಿಲ್ಲಿ ಚಿಕನ್ ಕೊಟ್ಟಿದ್ದಾರೆ. ಅದಾದಮೇಲೆ ಮಟನ್ ಪೆಪ್ಪರ್ ಫ್ರೈ ಇದು. ಆ್ಯಂಡ್ ಇಲ್ಲಿ ಆಂಧ್ರ ಸ್ಟೈಲ್ ಅನ್ನೋದಕ್ಕೋಸ್ಕರ ಚಾಪಲ್ ಪುಲುಸು. ಈ ಐಟಮ್ ಅಂತೂ ಈ ಜಾಗದಲ್ಲಿ ಸಿಗಾಬಡೆ ಫೇಮಸ್. ಲಾಸ್ಟ್ ಟೈಮ್ ಬಂದಾಗ ನನಗೆ ಸಿಗಾಬಡೆ ಇಷ್ಟ ಆಯಿತು. ಆ್ಯಂಡ್ ಇಲ್ಲೊಂದು ಐಟಮ್ ಇದೆ ನೋಡಿ, ಮಟನ್ ಚಾಪ್ಸು, ಗ್ರೀನ್ ಮಸಾಲ. ಆ್ಯಂಡ್ ಬಿರಿಯಾನಿ ಬೇಕಂತ ಕೇಳಿ ಒಂದು ಮಟನ್ ಬಿರಿಯಾನಿ ತೊಗೊಂಡಿದ್ದೀನಿ. ನಂತರ ಒಂದು ಚಿಕನ್ ಬಿರಿಯಾನಿ ತೊಗೊಂಡಿದ್ದೀನಿ. ಆ್ಯಂಡ್ ಒಂದು ಕ್ಯೂಟಾಗಿ ಚಿಕ್ಕದು ರಾಗಿ ಮುದ್ದೆ. ಸೊ ಈಗ ಫಸ್ಟ್ ನಾವು ಯಾವುದೋ ಸ್ಟಾರ್ಟರಿಂದ ತೊಗೊಂಡು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಮೊದಲನೇ ಐಟಮ್ ನಾವು ಟೇಸ್ಟ್ ಮಾಡ್ತಿರೋದು ಮಟನ್ ಪೆಪ್ಪರ್ ಫ್ರೈ. ಫುಲ್ಲು ತಿಕ್ಕು ಗ್ರೇವಿ ಅಂತಲೇ ಹೇಳ್ಬೋದು. ಯಾವ ಥರ ಇದೆ ನೋಡಿ, ಫುಲ್ಲು ಆಯಿಲ್ ಫ್ಲೋಟಿಂಗು. ಹೀಗೆ ಸ್ವಲ್ಪ ಡಿಪ್ ಮಾಡಿಕೊಂಡ್ರೆ ಅಲ್ಟಿಮೇಟು. ಮಸಾಲೆ ಭರಿತ, ಸ್ಪೈಸಿ ಒಂದು ಪ್ರಾಪರ್ ಸ್ಟ್ರೈಕ್ ಕೊಡುತ್ತೆ. ಎಷ್ಟು ಸ್ಟ್ರೈಕ್ ಕೊಡಬೇಕು, ಪ್ರಾಪರ್ ಬ್ಯಾಲೆನ್ಸಿಂಗ್ ಆಗಿರುವಂಥ ಒಂದು ಸ್ಪೈಸಿನೆಸ್. ಮಟನ್ ಅಂತೂ ಕ್ರೇಜಿಯಾಗಿ ಬೇಯಿಸಿದ್ದಾರೆ ನೋಡಿ ಹೇಗಿರುತ್ತಂತ. ಜಸ್ಟ್ ಒಂದು ಸಾಫ್ಟ್ ಕೊಟ್ಟರೆ ಮಟನ್ ಬೆಂದೋಗಿರುತ್ತೆ. ತೀರಾ ಸಾಫ್ಟ್ ಮಟನ್ನು ಪ್ರಾಪರಾಗಿ ಬೇಯಿಸಿದ್ದಾರೆ. ಲೈಟಾಗಿ ಆಯಿಲಿಶ್ ಆಗಿರುತ್ತೆ. ಬಟ್ ಆ ಮಸಾಲೆ ಭರಿತವಾಗಿ ತಿನ್ನೋಕ್ಕಂತೂ ಮಟನ್ ಜೊತೆಗೆ ಕ್ರೇಜಿಯಾಗಿದೆ. ಬಂದರೆ ಟ್ರೈ ಮಾಡಿ ಮಟನ್ ಪೆಪ್ಪರು. ಇದಂತೂ ಹಾಗೆ ಟ್ರೈ ಮಾಡಬೇಕಿಲ್ಲ, ಚಪಾತಿ ಪರೋಟ ಅದ್ರ ಜೊತೆಗೆ ಪ್ರಾಪರ್ ಬ್ಯಾಲೆನ್ಸಿಂಗ್ ಆಗಿರುತ್ತೆ. ಮುದ್ದೆ ಒಟ್ಟಿಗೆ ಸೂಟ್ ಆಗೋ ಸ್ವಲ್ಪ ಡೌಟು, ಬಟ್ ಒಂದು ಒಳ್ಳೆ ಸ್ಟಾರ್ಟು. ನೆಕ್ಸ್ಟ್ ಐಟಮ್ ಕೂರ್ಗೀಸ್ ಚಿಕನ್ನು, ಕೆಂಪು ಮಸಾಲ. ಹೇಗಿದೆ ನೋಡಿ. ಮೀಟ್ ಅಂತೂ ನಿಮ್ಗೆ 1% ಬೇಜಾರನ್ನೋದೇ ಆಗಲ್ಲ. ಯಾಕಂದರೆ ಚಿಕನ್ ಆಗಲಿ ಮಟನ್ ಆಗಲಿ ಪ್ರಾಪರಾಗಿ ಬೇಯಿಸಿದ್ದಾರೆ. ಒಳ್ಳೆ ಕನ್ಸಿಸ್ಟೆನ್ಸಿ. ಮಸಾಲ ಹೇಗಿದೆ ನೋಡಿ ಮೇಲ್ಗಡೆ ಅಂತೂ. ಆಹಾ, ಟೇಸ್ಟ್ ಮಾಡೋಣ. ಇಟ್ಸ್ ಸೋ ಟೆಂಪ್ಟಿಂಗ್. ಗರಂ ಮಸಾಲ ಫ್ಲೇವರ್ ಅಂತೂ ನಿಮಗೆ ಕ್ಲೀನಾಗಿ ಗೊತ್ತಾಗುತ್ತೆ ಫಸ್ಟ್ ಬೈಟಲ್ಲೇ. ಚೆನ್ನಾಗಿ ಬೇಯಿಸಿದ್ದಾರೆ. ಅದ್ರ ಜೊತೆಗೆ ಧನಿಯಾ ಮಸಾಲ ಪೌಡರು ಕ್ಲೀನಾಗಿ ಫ್ರೈ ಕೊಟ್ಟಿದೆ. ತಿಂದಿದ ತಕ್ಷಣ ಕ್ಲೀನಾಗಿ ನಿಮಗೆ ಫೀಲ್ ಆಗುತ್ತೆ ಆ ಫ್ಲೇವರ್ ಅಂತೂ. ಇದು ಆ್ಯಸ್ ಯೂಶುವಲ್ ಚಪಾತಿ ಪರೋಟ ಅಲ್ಟಿಮೇಟ್ ಕಾಂಬಿನೇಷನ್ ಆಗಿರುತ್ತೆ. ಸ್ಪೈಸಿ ಲೆವೆಲ್ ಸ್ವಲ್ಪ ಕಮ್ಮಿ, ಬಟ್ ಸ್ವಲ್ಪ ಘಾಟಿದೆ ಅಂತಲೇ ಹೇಳ್ಬೋದು.
ಆಹಾ, ಮೀಟ್ ಅಂತೂ ಎ ಗ್ರೇಡ್ ಗೈಸ್. ತಿಂತ ಅದರ ಫೀಲ್ ಅಂತೂ ಭಾರಿ ಇದೆ ಅಂತಲೇ ಹೇಳ್ಬೋದು. ಅದ್ಭುತವಾದಂಥ ಒಂದು ಟೇಸ್ಟು. ಆವಾಗಿಂದ ಇವಾಗ ಅವರು ಲೇಡಿನೇ ಅಡುಗೆ ಮಾಡೋದು, ಪ್ರತಿಯೊಂದು ಐಟಮ್ಮೇ ಇದು ಅದು ಅಂತಲ್ಲ, ಪ್ರತಿಯೊಂದು ಸಿಂಗಲ್ ವುಮೆನ್ ಅಡುಗೆ ಮಾಡೋದು, ಸಪ್ಲೈ ಮಾಡೋಕ್ಕೆ ಸುಮಾರು ಜನ ಹೇಳ್ಕೊಂಡಿದ್ದಾರೆ. ಮೆಸ್ನ ರನ್ ಮಾಡಿಕೊಂಡು ಬಂದು ಅದಾದಮೇಲೆ ಕಸ್ಟಮರ್ ಕೇಳಿ ಈ ಥರ ಮಾಡಿ ಅಂತ ಹೇಳಿದಾಗ ಈ ಒಂದು ಜಾಗದಲ್ಲಿ ರನ್ ಮಾಡಿಕೊಂಡು ಬರ್ತಿರುವಂಥ ಒಂದು ಲೇಡಿ. ಅದ್ಭುತವಾದ ಒಂದು ಜಾಗ, ಫ್ಯೂಷನ್ ಕಿಚನ್ ಹೇಳಿದ್ನಲ್ಲ, ಲಿಂಟೋ ಕಾಫಿ ಮತ್ತು ರತ್ನಾಸ್ ನಾಟಿ ಸ್ಟೈಲ್ ಕಿಚನ್ ಅಂತ, ಎರಡೂ ಅಲ್ಟಿಮೇಟ್. ನೆಕ್ಸ್ಟ್ ನಾವು ಮುದ್ದೆ ಹಾಕ್ಕೊಂಡು ಮಟನ್ ಚಾಪ್ಸ್ ಇಲ್ಲಾಂದರೆ ಈ ಚಾಪಲು ಪುಲುಸು ಜೊತೆ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ವಾವ್, ಹೇಗಿದೆ ನೋಡಿ. 2 ಪೀಸ್ ಫಿಶ್ ಸಫಿಷಿಯೆಂಟ್ ಕ್ವಾಂಟಿಟಿಲಿ ನಿಮಗೆ ಇಲ್ಲಿ ಹಾಕ್ಕೊಡ್ತಾರೆ. ತಗೊಂಡು ಹಂಗೆ ಗ್ರೇವಿ ಹಾಕ್ಕೊಂಡು ಮೇಲ್ಗಡೆಗೆ, ಆ್ಯಂಡ್ ಇದ್ರ ಜೊತೆಗೆ ಮಟನ್ ಚಾಪ್ಸ್ ತೊಗೊಂಡಿದ್ದೀನಿ. ಹಂಗೆ ತಗೊಂಡು ಇದು ಮತ್ತು ಇನ್ನೂ ಒಂದು ಪೀಸ್ ಹಾಕ್ಕೊಂಡು ಹಂಗೆ ಗ್ರೇವಿ. ಕಲರ್ಫುಲ್ ಅಂತಲೇ ಹೇಳ್ಬೋದು. ಮುದ್ದೆ ಸೈಜ್ ನೋಡಿ. ಹಿಂಗೆ ಇದ್ರ ಜೊತೆಗೆ ಚಾಪಲು ಪುಲುಸು. ಆಹಾ, ಹೇಗಿದೆ ನೋಡಿ, ಟೇಸ್ಟ್ ಮಾಡೋಣ. ಆಹಾ, ಗ್ರೇವಿ ಅಂತೂ ಅಲ್ಟಿಮೇಟು. ಕೊಬ್ಬರಿ ಹಾಕಿದ್ದಾರೆ, ಆ ತರಿಯಾಗಿ ನಿಮಗೆ ಗೊತ್ತಾಗುತ್ತೆ. ಅದಾದಮೇಲೆ ಹುಣಸೆಹಣ್ಣು ಹಾಕ್ತಾರಲ್ಲ, ಅದರ ಹುಳಿ ಅಂತೂ ಕ್ಲೀನಾಗಿ ಗೊತ್ತಾಗಲ್ಲ. ಲೈಟಾಗಿ ಬೆಲ್ಲ ಹಾಕಿರುವಂಥ ಒಂದು ಫ್ಲೇವರ್ ನನಗೆ ಗೊತ್ತಾಗ್ತಿದೆ, ಹಾಕಿದಾರಲ್ವೋ ಗೊತ್ತಿಲ್ಲ, ಬಟ್ ಟೇಸ್ಟ್ ಅಂತೂ ಅಲ್ಟಿಮೇಟು. ಆ ಹುಳಿ ಜೊತೆಗೆ ಆ ಕೊಬ್ಬರಿ ಫ್ಲೇವರ್ ಸೇರಿದಾಗಂತೂ ಚಿಂದಿ ಇದೆ. ಆ ಫಿಶ್ ಸ್ಟಾಕ್ ಫ್ಲೇವರ್ ಎಷ್ಟು ಇನ್ಫ್ಯೂಸ್ ಆಗಿರೋದು ಗೊತ್ತಾ. ಮುದ್ದೆ ಜೊತೆ ತಿನ್ನಬೇಕಾದ್ರಂತೂ ಅಲ್ಟಿಮೇಟ್ ಆಗಿದೆ. ಹಂಗೆ ತಗೊಂಡು ಗ್ರೇವಿ ಒಟ್ಟಿಗೆ ಮುದ್ದೆ ಇನ್ನೂ ಒಂದು ಬೈಟು. ಆಹಾ, ಖುಷಿ ಆಗುತ್ತೆ ನಿಮಗೆ. ಇದಂತೂ ಪಕ್ಕ ಯಾರೇ ಬಂದರೂ ಟ್ರೈ ಮಾಡಿ. ಮುದ್ದೆ ಒಟ್ಟಿಗೆ ಚಾಪಲು ಪುಲುಸು ಅಲ್ಟಿಮೇಟ್ ಕಾಂಬಿನೇಷನ್. ತುಂಬ ಇಷ್ಟಪಡ್ತೀರ. ಟೆಂಪ್ಟ್ ಆಗ್ತಾ ಇದೆ ಇನ್ನೊಂದು ಬೈಟ್ ತಿನ್ಬೇಕಂತ. ಸಖತ್. ಫಿಶ್ ಟೇಸ್ಟ್ ಮಾಡೋಣ ಈಗ. ಐ ಥಿಂಕ್ ಇದು ಕಾಟ್ಲ ಇದ್ದಂಗೆ ಇದೆ. ಇದಂತೂ ಕಾಟ್ಲನೋ ರೋವುನೋ ಗೊತ್ತಿಲ್ಲ ನನಗೆ. ನಿಮಗೆ ಇಲ್ಲಿ ನೋಡಿ, ಅಪ್ಪ ಮುಳ್ಳುಗುರು ಕ್ಲೀನಾಗಿ ತೆಗಿಬೇಕಂದ್ರೆ ನಿಮಗೆ ಆ ಮುಳ್ಳಂತೂ ಫೀಲ್ ಆಗುತ್ತೆ. ಫ್ರೆಶ್ ಆದರೆ ಟೇಸ್ಟ್ ಮಾಡೋಣ. ಇದಾ ಕಾಟ್ಲ ಇದ್ದಂಗೆ ಇದೆ ಅಂತೂ, ಬಟ್ ಮುಳ್ಳು ಜಾಸ್ತಿ ಗುರು. ಕಟ್ಟೆ ಮಾಡೋಕ್ಕಾಗ್ತಿಲ್ಲ, ಚಿಕ್ಕ ಪೀಸಾಗಿ ತೆಗಿಬೇಕು. ಇಲ್ಲಂದ್ರೆ ಸ್ವಲ್ಪ ಜಾಸ್ತಿ ಕ್ವಾಲಿಟಿಲಿ ತೊಗೊಂಡು ತಿಂದ್ರಂತೂ ಚುಚ್ಕೊಳ್ಳೋದಂತೂ ಗ್ಯಾರಂಟಿ. ಹೈಲಿ ರೆಕಮೆಂಡೆಡ್ ಚಾಪಲು ಪುಲುಸು ಅಂತೂ. ನೆಕ್ಸ್ಟ್ ಈಗ ಮುದ್ದೆ ಒಟ್ಟಿಗೆ ಮಟನ್ ಚಾಪ್ಸ್. ತಿಕ್ಕು ಇದಾಗಲಿ, ಫಿಶ್ ಗ್ರೇವಿ ಆಗಲಿ, ಯಾವುದೇ ಐಟಮ್ ತಿನ್ನಿ ಆ ಒಂದು ಥಿಕ್ನೆಸ್ ಫೀಲ್ ಆಗ್ತೀರಾ. ಮಸಾಲೆ ಭರಿತವಾಗಿರೋದು ಇನ್ನೂ ಅಲ್ಟಿಮೇಟ್ ಆಗಿರುತ್ತೆ. ಅಯ್ಯೋ ಮಿಸ್ ಆಗೋಯ್ತಲ್ಲ. ಮುದ್ದೆ ಒಟ್ಟಿಗೆ ನಾಟಿ ಕೋಳಿ ಸಾರು ಕೊಟ್ಟಿದ್ದಾರೆ, ಅದಿದ್ರಂತೂ ಇನ್ನೂ ಕ್ರೇಜಿಯಾಗಿರುತ್ತೆ. ಲೈಟಾಗಿ ಆ ಮಟನ್ ಫ್ಲೇವರು, ಆ ಸ್ಟಾಕ್ ಫ್ಲೇವರು, ಒಂದು ಥಿಕ್ನೆಸ್ ಅಂತೂ ಕ್ಲೀನಾಗಿ ಫೀಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಯಾವುದೇ ಐಟಮ್ ತಿನ್ನಿ ಕ್ಲೀನಾಗಿ ನಿಮ್ಗೆ ಒಂದು ಡಿಫ್ರೆನ್ಸಿಯೇಷನ್ ಅಂತೂ ಪ್ರಾಪರ್ ಆಗೋದಾಗುತ್ತೆ. ಫಿಶ್ ಆಗಲಿ, ಮಟನ್ ಆಗಲಿ, ಚಿಕನ್ ಆಗಲಿ ಅಂತೂ ಆ ಮೀಟ್ ಫ್ಲೇವರೇ ನಿಮಗೆ 50 to 50% ನಿಮಗೊಂದು ಟೇಸ್ಟ್ ಡಿವಿಯೇಷನ್ ಕೊಡೋದು. ಆ ಮಸಾಲ ಅದಾದಮೇಲೆ ಸ್ವಲ್ಪ ಡಿಫ್ರೆನ್ಷಿಯೇಟ್ ಆಗುತ್ತೆ. ಮುದ್ದೆ ಒಂದು ತುಂಬ ಹೊತ್ತು ಇಟ್ಬಿಟ್ಟೆ ಸ್ವಲ್ಪ ಗಟ್ಟಿಯಾಗೋಯ್ತು, ನುಂಗೋಕ್ಕಂತೂ ಆಯ್ತಾನೆ ಇಲ್ಲ ನನ್ನ ಕೈಲಂತೂ. ಯಾವುದೇ ಐಟಮ್ ತಿನ್ನಿ ಸ್ಪೈಸಿ ಇದೆ, ಬಟ್ ಆ ಸ್ಪೈಸಿ ಅಂತೂ ಪ್ರಾಪರ್ ಬ್ಯಾಲೆನ್ಸಿಂಗ್ ಆಗಿದೆ. ಹಿತವಾಗಿರುತ್ತೆ ತಿನ್ನಬೇಕಾದ್ರಂತೂ. ಸ್ಪೈಸಿನೂ ಫೀಲ್ ಆಗುತ್ತೆ, ಆ ಫ್ಲೇವರ್ ಅಂತೂ ನಿಮಗೆ 1% ಡಾಮಿನೇಷನ್ ಆಗಲ್ಲ. ಅಲ್ಟಿಮೇಟ್ ಟೇಸ್ಟು. ಹಂಗೆ ಈ ಚಾಪ್ಸ್ ಟೇಸ್ಟ್ ಮಾಡೋಣ ಹೇಗಿದೆ ಅಂತ ನೋಡಿ. ಲೈಟ್ ಒಂದು ಪ್ರೆಸ್ ಕೊಡ್ತೀನಿ, ಲಿಟ್ರಲ್ ನಿಮಗೆ ಗೊತ್ತಾಗುತ್ತೆ ಹೆಂಗೆ ಬೆಂದಿದೆ ಅಂತ. ಇಲ್ಲಿ ನೋಡಿ, ಓ ಮೈ ಗಾಡ್. ಮಟನ್ ಅಂತೂ ಟೆಂಡರಿ ಮೀಟು, ಆ ಜ್ಯೂಸಿನೆಸ್ ಅಂತೂ ಕ್ಲೀನಾಗಿ ಫೀಲ್ ಆಗುತ್ತೆ. ಗ್ರೇವಿ ಒಟ್ಟಿಗೆ ಹಾಗೆ ಟೇಸ್ಟ್ ಮಾಡೋಣ. ಮಟನ್ನು ಜೊತೆಗೆ ಚರ್ಬಿ ಅಲ್ಟಿಯಾಗಿದ್ದು ಚೆನ್ನಾಗಿ ಬೇಯಿಸ್ತಾರೆ, ಬಟ್ ಲೈಟಾಗಿ ಒಂದು ಸ್ವೀಟ್ ಟಿಂಟ್ ಕೊಡುತ್ತೆ. ಅದೊಂಥರ ಕವರಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಚಾಪ್ಸ್ಗೆ ತುಂಬ ಅದು ಆ್ಯಪ್ಟ್ ಆಗಿದೆ ಅಂತಲೇ ಹೇಳ್ತೀನಿ. ಒಂದು ಬೆಸ್ಟ್ ಟೇಸ್ಟ್. ನನ್ನ ಪರ್ಸನಲ್ ರೆಕಮೆಂಡೇಷನ್. ಬಂದಿದ ತಕ್ಷಣ ಮುದ್ದೆ ಅಂತೂ ಯಾರೇ ಹೋದ್ರೂ ಪಕ್ಕ ಟ್ರೈ ಮಾಡಿ. ಚಾಪಲು ಪುಲುಸು ಚಾಪ್ಸು ಅಲ್ಟಿಮೇಟ್ ಕಾಂಬಿನೇಷನ್. ಸ್ಟಾರ್ಟರ್ಸಲ್ಲಂತೂ ನನಗೆ
ಚಿಕನ್ಗಿನ ಮಟನ್ ತುಂಬ ಇಷ್ಟ ಆಯಿತು. ಬಟ್ ಲೈಟಾಗಿ ಆಯಿಲಿಶ್ ಆಗಿ ನನಗೆ ಫೀಲ್ ಆಯಿತು ಪರ್ಸ್ನಲಿ. ಬಟ್ ಟೇಸ್ಟ್ ವೈಸ್ ಅಂತೂ ಕ್ರೇಜಿ. ಇದನ್ನು ನಾನು ಖಾಲಿ ಮಾಡಿಬಿಟ್ಟು ಬಿರಿಯಾನಿ ಟ್ರೈ ಮಾಡ್ತೀನಿ. ಅದ್ರ ಜೊತೆಗೆ ಯಾವುದೋ ಒಂದು ಸ್ಟಾರ್ಟರ್ ತಿಂದು ನಾನು ಮುಗಿಸ್ತೀನಿ. ಹೆವಿ ಆಗೋಯ್ತು ನನಗಂತೂ. ಟೈಮ್ ಟು ಟೇಸ್ಟ್ ನಾಟಿ ಸ್ಟೈಲ್ ಚಿಕನ್ ಬಿರಿಯಾನಿ. ಗ್ರೀನ್ ಮಸಾಲ, ಅರೋಮ್ಯಾಟಿಕ್ಕು, ಯಪ್ಪ ಒಂದು ಒಳ್ಳೆ ಅರೋಮಾ ಇದೆ. ಪೀಸ್ ನೋಡಿ, ಬಡ ಪೀಸ್ ಸೈಜ್ ಅಂತೂ ಹಾಕಿದ್ದಾರೆ. ಎಷ್ಟು ದೊಡ್ಡದಿದೆ ನೋಡಿ ಚಿಕನ್ ಅಂತೂ. ಓ ಮೈ ಗಾಡ್, ಎಂದೋಗೈತು ಇದಂತೂ. ಸೈಡ್ಗೆ ಹಾಕಿ ಬರೀ ರೈಸ್ ಟ್ರೈ ಮಾಡೋಣ. ಪೀಸ್ ಅಂತೂ ಸಫಿಷಿಯೆಂಟು. ನನ್ನ ಕೇಳಿದ್ರೆ ಆರಾಮಾಗಿ ಇಬ್ಬರು ಟ್ರೈ ಮಾಡ್ಬೋದು ಇದನ್ನು ತಗೊಂಡು. ಹೇಗಿದೆ ಅಂತ ನೋಡಿ, ಟೇಸ್ಟ್ ಮಾಡೋಣ. ಆಹಾ, ಚೆನ್ನಾಗಿದೆ. ಚಿಕನ್ದಲ್ಲ ಮೀಟ್ ಫ್ಲೇವರ್ ಇಳಿದೆ. ಚಿಕನ್ ಸ್ಟಾಕ್ ಅಂತೂ ಲೈಟಾಗಿ ಗೊತ್ತಾಗುತ್ತೆ. ಬಟ್ ಬಿರಿಯಾನಿ ಅಂದ್ರೆ ಮಟನ್ ಬಿರಿಯಾನಿ ಟ್ರೈ ಮಾಡಿ. ನನ್ನ ಪರ್ಸನಲ್ ರೆಕಮೆಂಡೇಷನ್. ಮಟನ್ ಕೊಡಿದೆ, ನಾನು ಚಿಕನ್ ಆಗೋಗ್ಬಿಟ್ಟೆ. ಬಿಕಾಸ್ ಇದು ಎರಡನೇ ಚುಟ್ಟು ಒಂದೇ ದಿವಸದಲ್ಲಿ ಹೆವಿ ಆಗೋಯ್ತು ನನಗಂತೂ. ಹೆವಿ ಮಸಾಲೆ ಬರ್ತಿರಲ್ಲ, ಬಟ್ ಒಂದೊಂದು ಗ್ರೈನ್ಸ್ಗೂ ಆ ಮಸಾಲೆ ಅಂತೂ ಪ್ರಾಪರ್ ಆಗಿ ಹಿಡಿದಿರುತ್ತೆ. ಒಂದು ಬ್ಯಾಲೆನ್ಸಿಂಗ್ ಟೇಸ್ಟಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಫ್ಲೇವರ್ ಅಂತೂ ಕ್ಲೀನಾಗಿ ನೀವು ಎಂಜಾಯ್ ಮಾಡ್ತೀರಾ. ಒಂದು ಬೆಸ್ಟ್ ನಾಟಿ ಸ್ಟೈಲ್ ಬಿರಿಯಾನಿ. ಬಟ್ ಮಟನ್ ಬಿರಿಯಾನಿ ತಿನ್ನಿ. ಮೇಯ್ನಾಗಿ ಇನ್ನೊಂದು ಖುಷಿ ಕೂಡ ಏನು ಗೊತ್ತಾ, ಹೇಳಿದ್ನಲ್ಲ ಫಸ್ಟೇ, ಕೆಫೆ ಆಂಬಿಯನ್ಸ್ ಬೇಕು ಗುರು, ಸ್ವಲ್ಪ ಪಾರ್ಶ್ ಆಗಿರಬೇಕು. ಬಟ್ ನಮ್ಮೂರು ಊಟ ಮಾಡಬೇಕು. ಅದಕ್ಕೆ ಇದು ಒಂದು ಒಳ್ಳೆ ಜಾಗ ಅಂತಲೇ ಹೇಳ್ಬೋದು. ಪಕ್ಕಾ ಟು ಪಕ್ಕ ನಾಟಿ ಸ್ಟೈಲ್ ಊಟ ಬೆಸ್ಟ್ ಟೇಸ್ಟಲ್ಲಿ ಕೊಡ್ತಾ ಇರುವಂಥ ಒಂದು ರೆಸ್ಟೋರೆಂಟು. ಜಾಗದ ಅಡ್ರೆಸ್ಸು, ಪ್ರೈಸಿಂಗ್ ಡೀಟೇಲ್ಸು ಪ್ರತಿಯೊಂದು ಡಿಸ್ಕ್ರಿಪ್ಷನ್ ಹೊಡ್ತೀನಿ. ಚೆಕ್ಔಟ್ ಮಾಡಿ. ಫ್ರೆಂಡ್ಸು, ಫ್ಯಾಮಿಲಿ ಅಥವಾ ಪಾರ್ಟಿ ಗಿಟಿ ಕೊಡ್ತಿರೋದು ಕೂಡ ಬೆಸ್ಟ್ ಜಾಗ. ಪ್ರತಿಯೊಬ್ಬರು ಬಂದು ಕೂತು ಟೇಸ್ಟ್ ಮಾಡಿ ಹೋಗುವಂಥ ಒಂದು ಸ್ಪಾಟ್ ಅಂತಲೇ ಹೇಳ್ಬೋದು. ಫುಡ್ಡು ಟೇಸ್ಟ್ ವೈಸು, ಕ್ವಾಲಿಟಿ ವೈಸ್ ಯಾವುದೇ ಥರ ಕಾಂಪ್ರಮೈಸ್ ಇರಲ್ಲ. ಎಲ್ಲನೂ ಟಾಪ್ ಟು ವಾಚಲ್ಲಿ ಕೊಡ್ತಾರೆ. ಪ್ರೈಸಿಂಗ್ ಎಲ್ಲ ನಮಗೆ ಡಿಸ್ಕ್ರಿಪ್ಷನ್ ಹಾಕ್ತೀನಿ. ಚೆಕ್ಔಟ್ ಮಾಡಿ, ಬನ್ನಿ, ಟೇಸ್ಟ್ ಮಾಡಿ, ಒಂದ್ಸಲ ತಿನ್ನಿ. ಇಷ್ಟ ಆದರೆ ಕಂಟಿನ್ಯೂ ಮಾಡಿಲ್ಲ ಅಂದರೆ ನಿಮ್ಮ ಇಷ್ಟ. ಆಮೇಲೆ ಒಂದು ಲಾಸ್ಟ್ ಯಾವ ಐಟಮ್ ಟೈಪ್ಸ್ ಮಾಡೋಣ. ನಾಟಿ ಕೋಳಿ ಸಾರಿದೆ ಬಿಟ್ಟಿದ್ದೀನಿ. ಅದಾದಮೇಲೆ ಚಿಕನ್ ಪೆಪ್ಪರ್ ಯಾವುದೋ ಒಂದು ಕೊಡಿದ್ದಾರೆ, ಅದು ಚಿಲ್ಲಿ ಚಿಕನ್ ಒಂದು ಟೇಸ್ಟ್ ಮಾಡೋಣ. ಇಷ್ಟೊತ್ತು ಕೊಟ್ಟಿದ್ದಾರೆ ಅನ್ನಕ್ಕೆ ಇದೊಂದು ನೋಡಿ, ಬೀಳ್ತಾನೆ ಇಲ್ಲ ಗ್ರೇವಿ ಅಂತೂ. ಫುಲ್ ಆ್ಯಂಡ್ ಫುಲ್ಲು ಸ್ಟಿಕ್ ಆನ್ ಆಗಿಬಿಟ್ಟಿದೆ. ಚಿಲ್ಲಿ ಚಿಕನ್ ತೊಗೊಂಡಿದ್ದೀನಿ. ಆಹಾ, ಚಿಲ್ಲಿ ಸೀಡ್ಸ್ ಅಂತೂ ಎಷ್ಟಿದೆ ನೋಡಿ. ಇಷ್ಟು ತಿಂದಿರಲ್ಲ. ಲೈಟಾಗಿ ಖಾರ ಇದೆ. ಆ ಖಾರ ಕ್ಲೀನಲ್ಲಿ ಬಾಯಲ್ಲಿ ಫೀಲ್ ಆಗ್ತಿದೆ. ಅವಾಗ ಇತ್ತಿದ್ದ ತಕ್ಷಣ ಫುಲ್ ಆ್ಯಂಡ್ ಫುಲ್ಲು ಕಬ್ಜಾ ಮಾಡ್ಕೊಬಿಡುತ್ತೆ ಬಾಯಿನೇ. ಹಸಿಮೆಣಸಿನಕಾಯಿ ನೋಡಿ ಎಷ್ಟು ಕ್ಲೀನಾಗಿ ಗೊತ್ತಾಗುತ್ತೆ. ಫುಲ್ ಆ್ಯಂಡ್ ಫುಲ್ ರುಬ್ಬಿಟ್ಟು ಹಾಕ್ಬಿಟ್ಟಿದ್ದಾರೆ. ಸೊ ಲೆಟ್ಸ್ ಟೇಸ್ಟ್ ದ ಚಿಲ್ಲಿ ಚಿಕನ್. ಅಲ್ಟಿಮೇಟ್ ಚಿಲ್ಲಿ ಚಿಕನ್, ಹೈಲಿ ರೆಕಮೆಂಡೆಡ್. ತುಂಬ ಚೆನ್ನಾಗಿದೆ. ಆ ಸ್ಪೈಸಿ ಅಂತೂ ಪ್ರಾಪರ್ ಆಗಿದೆ. ತುಂಬ ಫ್ಲೇವರಿಶ್ ಆಗಿರುವಂಥ ಒಂದು ಸ್ಪೈಸಿ. ಆ ಸ್ಪೈಸಿ ತುಂಬ ಇಷ್ಟಪಡ್ತಾರೆ. ಮೇಯ್ನಾಗಿ ಮೀಟ್ ಕ್ವಾಲಿಟಿ ಎಲ್ಲರೂ ಚಿಂದಿ ಕೊಡಿದಾರಲ್ಲ, ಆ ಫ್ಲೇವರ್ ಹೊಡಿಗೆ ತಿನ್ನೋಕ್ಕೆ ಅದ್ಭುತವಾಗಿರುವಂಥ ಒಂದು ಸ್ಪಾಟ್ ಅಂತಲೇ ಹೇಳ್ತೀನಿ ಗೈಸ. ಇದು ಅದಾದಮೇಲೆ ಚಾಪಲ್ ಪುಲುಸು, ಮುದ್ದೆ, ಬಿರಿಯಾನಿ, ಮಟನ್ ಚಾಪ್ಸ್ ಮಸ್ಟ್ ಟ್ರೈ ಮಾಡಿ. ತುಂಬ ಇಷ್ಟಪಡ್ತಾರೆ. ಓಕೆ ಮ್ಯಾಮ್, ನಮಸ್ತೆ. ನಮಸ್ತೆ, ಹೇಗಿದ್ದೀರಾ? ಆರಾಮಾಗಿದ್ದೀನಿ. ತುಂಬಾ ದಿನ ಆಯ್ತು ನೋಡಿ. ಹೌದು ಸರ್. ರತ್ನಾಸ್ ನಾಟಿ ಸ್ಟೈಲ್ ಕಿಚನ್ ಹೌದು. ಯಾವಾಗ ಶುರು ಆಯ್ತು? ಮೇ 2ನೇ ತಾರೀಕು. ಮೇ 2ನೇ ತಾರೀಕು. ಸೊ ಅವಾಗಿಂದ ಇವಾಗ ಹುಷಾರಾದ್ರ? ಹುಷಾರಾದ್ವಿ. ಓಕೆ. ಏನು ಸ್ಪೆಷಲ್ ಹೇಳಿ, ಇವಾಗ ಏನೇನು ಇಂಪ್ರೂವ್ಮೆಂಟ್ ಮಾಡಿದ್ದೀರಾ? ಇಂಪ್ರೂವ್ಮೆಂಟ್ ಅಂದರೆ ಎಲ್ಲ ಅವಾಗಿಂದಾನೇ ಮಾಡ್ತಾ ಇದ್ದೀನಿ. ಇನ್ನೊಂದು ಎಕ್ಸ್ಟ್ರಾ ಏನು ಅಂದರೆ ಇದು ವೆಜ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಓಕೆ. ಸೊ ವೆಜ್ ತುಂಬ ಚೆನ್ನಾಗಿರುತ್ತೆ ನಮ್ಮದು. ಅದು ಬಿಟ್ಟರೆ ನಾಟಿ ಕೋಳಿ ಫ್ರೈ ಮತ್ತೆ ಇದು ಕೀಮಾ ಗೊಜ್ಜು, ಓಕೆ, ಅದು ಸ್ಟಾರ್ಟ್ ಇವಾಗ ಎಕ್ಸ್ಟ್ರಾ ಮಾಡಿದ್ದೀರಾ. ಏನೇನು ಐಟಮ್ ಸಿಗುತ್ತೆ ಮ್ಯಾಮ್? ನಮ್ಮ ಮನೇಲಿ ನಮ್ಮ ಇದರಲ್ಲಿ ಲಿಂಟೋನಲ್ಲಿ ರತ್ನಾಸ್ ಕಿಚನಲ್ಲಿ ಮಟನ್ ಬಿರಿಯಾನಿ, ಮಟನ್ ಚಾಪ್ಸ್, ಮಟನ್ ಪೆಪ್ಪರ್ ಫ್ರೈ, ಕೂರ್ಗಿ ಚಿಕನ್, ಚಿಲ್ಲಿ ಚಿಕನ್, ಚಿಕನ್ ಫ್ರೈ, ಚಿಕನ್ ಚಾಪ್ಸ್, ಚಿಕನ್ ಬಿರಿಯಾನಿ, ಫಿಶ್ ಕರಿ ಮತ್ತೆ ಇದು ಸಿಗುತ್ತೆ ಸರ್, ಕೀಮಾ ಕರಿ. ಇಷ್ಟು ಐಟಮ್ ಅಲ್ಲಿ ನಮ್ಮಲ್ಲಿ ಬಂದ್ರೆ ಇದು ಖಂಡಿತ ಟ್ರೈ ಮಾಡಲೇಬೇಕು ಅಂತ ಹೇಳೋ ಐಟಮ್ ಯಾವುದು? ಖಂಡಿತ ಟ್ರೈ ಮಾಡೋದಂದ್ರೆ ಚಾಪಲ್ ಪುಲ್ಸು, ಮಟನ್ ಬಿರಿಯಾನಿ, ಚಿಲ್ಲಿ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಇದು ಮಟನ್ ಚಾಪ್ಸ್ ತುಂಬಾ ಚೆನ್ನಾಗಿರುತ್ತೆ. ತುಂಬಾ. ಓಕೆ. ಮುದ್ದೆ ಒಟ್ಟಿಗೆ ಯಾವ ಚೆನ್ನಾಗಿರುತ್ತೆ? ಮುದ್ದೆ ಒಟ್ಟಿಗೆ ಚಾಪಲ್ ಪುಲ್ಸು, ಮಟನ್ ಚಾಪ್ಸ್ ತುಂಬಾ ಚೆನ್ನಾಗಿರುತ್ತೆ. ಓಕೆ. ಅಂಡ್ ಇದರ ಟೈಮಿಂಗ್ಸ್ ಮ್ಯಾಮ್? ಟೈಮಿಂಗ್ಸ್ 12 to night 12, ಮಾರ್ನಿಂಗ್ 12 to night 12. 12 ಗಂಟೆ ಗಂಟ ಸಿಗುತ್ತಾ? ರಜೆ ಇದೆ ಯಾವುದಿಲ್ಲ? ರಜೆ ಇಲ್ಲ. ರಜೆ ಮಂಡೇ ರಜೆ, ಸೋಮವಾರ ರಜೆ. ಸೋಮವಾರ. ಓಕೆ. ಸಿಂಗಲ್ ವುಮೆನ್ ಪ್ರತಿಯೊಂದು ಐಟಮ್ ಹೌದು. ಅವಾಗಿಂದ ನೀವೇ ಕುಕ್ ಮಾಡೋದಾ? ಹೌದು, ಖಂಡಿತ ಸರ್. ಓಕೆ. ಆಗುತ್ತಾ?
ಬನ್ನಿ ಕಿಚನ್ ಅಲ್ಲಿ ನೀವು ಬಂದು ನೋಡಿ ಗೊತ್ತಾಗತ್ತೆ ಸರ್. ಓಕೆ, ಫುಡ್ ಬಗ್ಗೆ ಹೇಳಿ ಮ್ಯಾಮ್. ಆರ್ಟಿಫಿಷಿಯಲ್ ಕಲರ್ಸ್ ಆಗ್ಲಿ ಆತರ? ನಾನು ಇವನ್ ನೀವು ನಿನ್ನೆ ಒಂದು ಕೊತ್ತಂಬರಿ ಕೂಡ ನಾವು ಯೂಸ್ ಮಾಡಲ್ಲ. ನೀವು ಬನ್ನಿ, ಎಲ್ಲಿ ಬೇಕಾ ಟ್ರೈ ಮಾಡ್ಕೊಳ್ಳಿ, ಏನ್ ಬೇಕಾ ನೋಡ್ಕೊಳ್ಳಿ. ಏನಿದ್ರು ಆವಾಗ ಫ್ರೆಶ್ ಆಗಿ ತರ್ತೀವಿ, ಫ್ರೆಶ್ ಆಗಿ ಮಾಡ್ತೀವಿ. ಓಕೆ ಸರ್, ಅಲ್ಲಿದ್ದಾರೆ. ಸರಿ, 100% ಮನೆ ಊಟ. ಮನೆ ಊಟ. ಓಕೆ, ನೀವು ಫಸ್ಟ್ ಮೆಸ್ ಮಾಡ್ತಿದ್ರಲ್ಲ, ಸೊ ಇದಕ್ಕೆ ಹೆಂಗೆ ಶಿಫ್ಟ್ ಆದ್ರಿ? ಇದಕ್ಕೆ ಹೆಂಗೆ ಅಂದ್ರೆ ನನ್ನ ಕಸ್ಟಮರ್ಸ್ ಹೇಳಿದ್ರು, ಅಲ್ಲಿ ಕ್ರೌಡ್ ಜಾಸ್ತಿ ಆಯ್ತು ಸರ್ ಆಕ್ಚುಲಿ. ಸೊ ಹಂಗಾಗಿ ಏನ್ ಮಾಡಿದೆ, ನಾನು ಇವ್ರನ್ನೆಲ್ಲ ನೋಡ್ತಾ ಇದ್ರಲ್ಲ, ಸರಿ ಮೇಡಮ್ ಬಂದ್ ನೋಡಿ, ನಮ್ದ್ರಲ್ಲಿ ದೊಡ್ಡ ಜಾಗ ಕೊಡ್ತೀವಿ ಅಂತ ಅಂದ್ರು. ಸೊ ಹಂಗಾಗಿ ಇಲ್ಲಿ ಬಂದೆ ಲಿಂಟೋ ಕೆಫೆಗೆ. ಇಲ್ಲೇ ಒಂದು ಜಾಗ ಕೊಟ್ಟಿದ್ದಾರೆ, ಇಲ್ಲಿ ಮಾಡ್ತಾ ಇದ್ದೀನಿ. ಮಾಡ್ತಾ ಇದ್ದೀರಾ? ಓಕೆ. ನಿಮ್ ಹೋಟೆಲ್ ಸುಮಾರು ಹೋಟ್ಲ್ ಇದೆ ನಾಟಿ ಸ್ಟೈಲು, ನಮ್ಮ ಹೋಟ್ಲಿಗೆ ಖಂಡಿತ ಬರ್ಬೋದು. ಏನಕ್ಕೆ ಅಂತ ಹೇಳ್ತೀರಾ? ಏನಕ್ಕೆ ಅಂದ್ರೆ ನಾನು ಹೆಂಗೆ ಅಂದ್ರೆ ಅದು ಹೇಳಲ್ಲ, ನೀವು ಬಂದು ಟೇಸ್ಟ್ ಮಾಡಿ ಗೊತ್ತಾಗತ್ತೆ. ಯಾಕೆಂದ್ರೆ ನಾನು ಮೇಯ್ನ್ ನೋಡೋದು ಹೈಜಿನಿಕ್ ಪ್ಲಸ್ ಇದು ಏನದು ಟೇಸ್ಟ್. ಒಂದ್ಸಲ ಟೇಸ್ಟ್ ಮಾಡಿದ್ರೆ ಖಂಡಿತ ರಿಟರ್ನ್ ಬರ್ತಾರೆ. ಬನ್ನಿ, ನೀವು ಆಮೇಲೆ ಹೇಳ್ತಾರೆ. ಓಕೆ, ಇದ್ರ ಲೊಕೇಶನ್ ಹೇಳ್ತೀರಾ? ಲೊಕೇಶನ್ ಬಂದು JP ನಗರ 5th ಫೇಸ್, ಲಿಂಟೋ ಕೆಫೆ ಹತ್ರ. ಲಿಂಟೋ ಕೆಫೆ ಒಳಗಡೆ ರತ್ನಾಸ್ ಕಿಚನ್ ಅಂತ ಇದೆ, ನಿಯರ್ ಬೈ ಕಲ್ಯಾಣಿ ಮ್ಯಾಗ್ನಮ್. ಓಕೆ, ತುಂಬಾ ಥ್ಯಾಂಕ್ಸ್ ಮ್ಯಾಮ್. ಥ್ಯಾಂಕ್ ಯು ಸೊ ಮಚ್. ಪರ್ಸನಲಿ ಸಿಗೋಡೆ ಸ್ಯಾಟಿಸ್ಫೈ ಆಗಿರುವಂಥ ಒಂದು ಪ್ಲೇಸ್ ಗೈಸ್. ಒಂದ್ಸಲ ಟೇಸ್ಟ್ ಮಾಡಿ ತುಂಬಾ ಇಷ್ಟಪಡ್ತಾರೆ. ಜಾಗದ ಅಡ್ರೆಸ್, ಪ್ರೈಸಿಂಗ್ ಡೀಟೇಲ್ಸ್ ಪ್ರತಿಯೊಂದು ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಚಾಟ್ ಮಾಡಿ ರತ್ನಾಸ್ ನಾಟಿ ಸ್ಟೈಲ್ ಕಿಚನ್ ಬಗ್ಗೆ ಕೇಳಿದ್ರು, ಟೇಸ್ಟ್ ಮಾಡಿದ್ರು, ಕಮೆಂಟ್ ಟೇಸ್ಟ್ ಹೇಗಿರುತ್ತೆ ಅಂತ. ಓಕೆ, ಅದ್ಭುತವಾಗಿದೆ ಗುರು ಇದಂತೂ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಗೈಸ್. ನೋಡ್ತಾ ಇದ್ರೆ KFC ಇದು ಕನ್ನಡ ಫುಡ್ ಚಾನಲ್. ಟಾಟಾ, ಬಾಯ್.